Dear students, welcome back to online chemistry classes. So in the last session we have discussed about the postulates of Dalton's atomic theory, and we have also discussed about what is an atom and how it is made by. So atom is what here? A smallest particle which cannot be further divided into a smaller units again. So this is actually very smallest particle. Okay, so according to Dalton's atomic theory, every matter is made by what here? A simplest or what here? A smallest particles called as atoms. Okay, and we have also discussed about atomic mass. So I've told you atomic mass is what here? It is a ratio of mass of an atom to the 1/12th mass of an atom of carbon 12 isotope. So that is atomic mass is expressed in terms of atomic mass unit. So I'll tell one more time. Atomic mass. Atomic mass. So I'll write the definition over here. It is the ratio of mass of an atom to the 1/12th mass of an atom of carbon of C12 isotope. So I have already explained you about what are isotopes. So isotopes are what here? The elements which are having same atomic number but different mass number, they are called as isotopes. ಅಂತಂದ್ರೆ ಯಾವುದು ಎಲಿಮೆಂಟ್ಸ್ ತಗೊಂಡಿಪ್ಪ ಅಂತಂದ್ರೆ ನಾವು ಇಲ್ಲಿ periodic table ಒಳಗ ಅವ ಐಸೋಟೋಪ್ ಒಳಗೆ ಎಕ್ಸಿಸ್ಟ್ ಆಗ್ತಾವ. ಅಂತಂದ್ರೆ ಹೈಡ್ರೋಜನ್ ನಾ ಎಕ್ಸಾಂಪಲ್ ತಗೊಂಡಿನಿ. ಹೈಡ್ರೋಜನ್ ಏನಾಗ್ತದಪ್ಪ ಅಂತಂದ್ರೆ ಹೈಡ್ರೋಜನ್ ಪ್ರೋಶಿಯಂ ಅಥವಾ ಪ್ರೋಟಾನ್ ಡ್ಯೂಟೇರಿಯಂ ಟ್ರೀಸಿಯಂ ಅಂತ ಮೂರು ಐಸೋಟೋಪ್ ಒಳಗೆ ಸಿಗ್ತೈತೆ ನಮಗೆ. ಸೊ ಮೂರು ಐಸೋಟೋಪ್ ಒಳಗೆ ಸಿಗತ್ತಪ್ಪ ಅಂತಂದ್ರೆ ಐಸೋಟೋಪ್ ಅಂತ ಅಂದ್ಕೂಡಲೇ ನಮ್ಗೆ ಗೊತ್ತಾಗಬೇಕು. ಐಸೋಟೋಪ್ ಅಂತ ಯಾವುದಕ್ಕೆ ಕರಿತಪ್ಪ ಅಂತಂದ್ರೆ ನಾವು ಎಲಿಮೆಂಟ್ ಇದೆ ಅಟಾಮಿಕ್ ನಂಬರ್ ಸೇಮ್ ಇರ್ತದೆ ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರ್ತದಲ್ಲ ಅವಕ್ಕೆ ಏನಂತ ಕರಿತೀವಿ ನಾವಲ್ಲಿ ಐಸೋಟೋಪ್ ಅಂತ ಕರಿತೀವಿ. ಸೊ ಕಾರ್ಬನ್ 12 ಐಸೋಟೋಪ್ ಅನ್ನು ನಾವೇನಂತ ತಗೋತೀವಿ ಹೇಳ್ರಿ, ವಿ ಟೇಕ್ ಇಟ್ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್. ಸೊ ನಾವು ಯಾವುದೇ ಎಲಿಮೆಂಟ್ ಇಂದ ಅಥವಾ ಯಾವುದೇ ಆಟಮ್ ನಾವು ಅಟಾಮಿಕ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ವಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದೇರ್ ಅಟಾಮಿಕ್ ಮಾಸ್ by taking carbon 12 isotope as a standard. C12 ಅಂದ್ರೆ ಏನು ಹೇಳ್ರಿ? ಕಾರ್ಬನ್ whose mass number is 12. ಕಾರ್ಬನ್ ನಮಗೆ ಮಾಸ್ ನಂಬರ್ 12 ಒಳಗೆ ಸಿಗ್ತೈತಿ, 13 ಒಳಗೆ ಸಿಗ್ತೈತಿ, 14 ಒಳಗೆ ಸಿಗ್ತೈತಿ. ಸೊ ಯಾವುದು ತಗೊಂಗಿಲ್ಲ, ನಾವು ಯಾವ್ದು ಸ್ಟ್ಯಾಂಡರ್ಡ್ ತಗೋತೀವಿ ಹೇಳ್ರಿ? ಕಾರ್ಬನ್ ವಿತ್ ಮಾಸ್ ನಂಬರ್ ಯಾವ್ದು ಹೇಳ್ರಿ? 12 ಅನ್ನ ಸ್ಟ್ಯಾಂಡರ್ಡ್ ಆಗಿ ತಗೋತೀವಿ ನಾವು. ಅಟಾಮಿಕ್ ಮಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಆನ್ ಆಟಮ್. ಮಾಸ್ ಆಫ್ ಆನ್ ಆಟಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಎಲಿಮೆಂಟ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡತ್ತಿದ್ರಿ ಅಂತಂದ್ರೆ ಈ ಒಂದು ನೋಡಿ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ನೀವು ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡತ್ತಿರಪ್ಪ ಅಂತಂದ್ರೆ ಆ ಹೈಡ್ರೋಜನ್ ಇರುವಂತ ಒಂದು ಆಟಮ್ದ ಮಾಸ್ ಡಿವೈಡೆಡ್ ಬೈ ಏನ್ ಮಾಡೋದು ಹೇಳ್ರಿ? 1/12 ಆಫ್ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಡಿವೈಡ್ ಬೈ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾರ್ಬನ್ ದ 1/12 ಮಾಸ್ ಏನ್ ಬರ್ತೈತಿಲ್ಲ ಅದನ್ನ ಡಿವೈಡ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ, ದೇರ್ ಫೋರ್ atomic mass is equal to ಏನು ಹೇಳ್ರಿ? mass of an atom. Mass of an atom divided by what here? 1/12 into mass of a carbon atom. Mass of a carbon atom of ಯಾವ ಐಸೋಟೋಪ್ ಅಂತಂದ್ರೆ C12 ಐಸೋಟೋಪ್. ಸೊ ನಮಗೆ ಇದೇನು ಕೊಡ್ತೈತಪ್ಪ ಅಂದ್ರೆ ಈ ರೇಷಿಯೋ ನಮಗೆ ಅಟಾಮಿಕ್ ಮಾಸ್ ಅನ್ನ ಕೊಡ್ತೈತೆ. ಸೊ ಈ ಅಟಾಮಿಕ್ ಮಾಸ್ ಅನ್ನ ಯಾವ್ದೊಳಗೆ ಎಕ್ಸ್ಪ್ರೆಸ್ ಮಾಡಬೇಕು? ಸೊ ನಾನು ನಿಮಗೆ ಹೇಳಿದೆ 7 ಬೇಸ್ ಯೂನಿಟ್ಸ್ ಹೇಳಿದಾಗ ಮಾಸದ ಯೂನಿಟ್ ಏನ್ ಬರುತ್ತೆ? ಕಿಲೋಗ್ರಾಮ್ ಅಥವಾ ಕೆಸಿ. ಲೆಂತ್ ಯೂನಿಟ್ ಏನ್ ಬರ್ತೈತೆ ಹೇಳ್ರಿ? ಮೀಟರ್ ಅಂತ ಬರ್ತೈತೆ. ಹಂಗ ಅಟಾಮಿಕ್ ಮಾಸದ ಯೂನಿಟ್ ಏನ್ ಬರ್ತೈತಪ್ಪ ಅಂತಂದ್ರ AMU. AMU ಅಂದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, AMU ಅಂದ್ರೆ ಏನಿರಲಿ? ಅಟಾಮಿಕ್ ಮಾಸ್ ಯೂನಿಟ್. Atomic mass unit, which is the what here? Unit used to express atomic mass of any element. Okay, so recently use ಮಾಡತಾರಪ್ಪ ಅಂತಂದ್ರ AM is replaced by what? Just U. U ಅಂದ್ರೆ ಏನಪ್ಪಾ ಅಂತಾರೆ? It is called as what? Unified mass.
U is called as what here? Unified mass. And I have already told you atomic mass unit in atomic mass unit is the mass of an atom is exactly equal to 1/12 mass of an atom of carbon of which isotope? C12 isotope. ಇದರ ಅರ್ಥ ಏನಪ್ಪ ಅಂದ್ರೆ 1 atomic mass unit ಅನ್ನು ಏನು ಹೇಳಿರಲಿ mass exactly equal to 1/12 mass of an atom of carbon 12 isotope. So ಅಂತಂದ್ರೆ therefore 1 atomic mass unit is equal to calculate ಮಾಡಿದ ಪ್ರಕಾರ ನಮಗೆ ಏನು ಬರ್ತದಪ್ಪ ಅಂದ್ರೆ ಇಲ್ಲಿ 1.6606 into 10 raised to minus 24 gram. ಎಷ್ಟು ಬರ್ತದಪ್ಪ ಅಂದ್ರೆ ಇಲ್ಲಿ 1.6606 into 10 to the power minus 24 ಗ್ರಾಮ್ ಬರ್ತೈತಿ. ಈ ಗ್ರಾಮ್ ಇದನ್ನ ನಾವು ಕೆಜಿ ಒಳಗೆ ಕನ್ವರ್ಟ್ ಮಾಡ್ಕೊಂಡಿಪ್ಪ ಅಂದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 1.6606 into 10 raised to minus 27 kg. ಗ್ರಾಮ್ ಅನ್ನು ನಾವು ಕೆಜಿ ಒಳಗೆ ಕನ್ವರ್ಟ್ ಮಾಡಿದಾಗ 10 to the power minus 3 ಅನ್ನು ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 10 to the power minus 3 ಮಾಡಿದ್ವಿ ಅಂತಂದ್ರೆ minus 24 and that minus 3 becomes as minus 27 kg. ಸೊ ನಾವು ಇದಕ್ಕೆ ಏನಂತ ಕರಿತೀವಿ ಹೇಳ್ರಿ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಅಟಾಮಿಕ್ ಮಾಸ್ ಅಂತಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಅನ್ ಆಟಮ್ ಯಾವುದು ಇರಬಹುದು. ಫಾರ್ ಎಕ್ಸಾಂಪಲ್ ನೀವು ಹೈಡ್ರೋಜನ್ ಕ್ಯಾಲ್ಕುಲೇಟ್ ಮಾಡತ್ತಿದ್ರಪ್ಪ ಅಂತಂದ್ರೆ ಮಾಸ್ ಆಫ್ 1 ಆಟಮ್ ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ 1/12 ಮಾಸ್ ಆಫ್ 1 ಕಾರ್ಬನ್ ಆಟಮ್ ಆಫ್ C12 ಐಸೋಟೋಪ್ ಮಾಡಿದಾಗ ನಿಮಗೆ ಏನು ಸಿಗ್ತದಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಸಿಗ್ತದೆ. ಈಗ ನೀವು ಸೋಡಿಯಂ ಕ್ಯಾಲ್ಕುಲೇಟ್ ಮಾಡತ್ತಿದ್ರಪ್ಪ ಅಂತಂದ್ರೆ ಹೌ ಟು ಕ್ಯಾಲ್ಕುಲೇಟ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಅವಾಗ ಏನು ಮಾಡ್ಬೇಕು ಹೇಳ್ರಿ ಮಾಸ್ ಆಫ್ 1 atom of sodium divided by 1/12 mass of carbon atom of C12. 1/12 mass of carbon atom of C12 ಎಷ್ಟು ಬಂತ ಹೇಳ್ರಿ 1.6606 into 10 raised to minus 24 gram. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಅದರ ಡೆಫಿನಿಷನ್ ಅದೈತಿ ಏನೈತಿ ನೋಡ್ರಿ ಇಲ್ಲಿ ಅಟಾಮಿಕ್ ಮಾಸ್ ಯೂನಿಟ್ is called as what? Mass is exactly equal to 1/12 mass of 1 atom of carbon 12 isotope. ಅಂತಂದ್ರೆ ಇದ್ರ ವ್ಯಾಲ್ಯೂ ಇಲ್ಲೇ ಬಂತಿಲ್ಲ. ಇದೇನು ಡಿನಾಮಿನೇಟರ್ ವ್ಯಾಲ್ಯೂ ಐತಲ್ಲ ಇದೇನು ಬರ್ದಿಲ್ಲ ನಾವು ಡಿನಾಮಿನೇಟರ್ ವ್ಯಾಲ್ಯೂ ಈ ಡಿನಾಮಿನೇಟರ್ ವ್ಯಾಲ್ಯೂ ಎಷ್ಟು ಹೇಳ್ರಿ ಇಲ್ಲಿ 1.6606 into 10 raised to minus 24 ಗ್ರಾಮ್ ಗೊತ್ತಾಗತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಗ ನೀವು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಅಟಾಮಿಕ್ mass of hydrogen equal to ಏನು ಮಾಡ್ಬೇಕು ಹೇಳ್ರಿ mass of 1 atom of hydrogen ಅಂದ್ರೆ ಒಂದು ಹೈಡ್ರೋಜನ್ ಆಟಮ್ ದ ಮಾಸ್ ತಗೊಳ್ಳೋದು ಡಿವೈಡೆಡ್ ಬೈ ಏನು ಮಾಡ್ಬೇಕು ಹೇಳ್ರಿ 1/12 mass of an atom of ಯಾವ ಐಸೋಟೋಪ C12 ಐಸೋಟೋಪ ಸೊ ಈಕ್ವಲ್ ಟು ಮಾಸ್ ಆಫ್ 1 atom of hydrogen ಎಷ್ಟೈತಪ್ಪ ಅಂತಂದ್ರೆ ಈಗ 1.67 into 10 raised to minus 24 ಗ್ರಾಮ್ ಐತಿ. ಓಕೆ ಸೊ ಇದು ಆಕ್ಚುಲಿ ನಮಗೆ ಗೊತ್ತಿದ್ದದ ಮಾಸ್ ಆಫ್ 1 atom of hydrogen ಎಷ್ಟೈತಪ್ಪ ಅಂದ್ರೆ 1.67 into 10 raised to minus 24 ಗ್ರಾಮ್ ಐತಿ ಡಿವೈಡೆಡ್ ಬೈ 1/12 mass of an atom of C12 ಎಷ್ಟೈತಿ ಹೇಳ್ರಿ 1/12 mass of carbon atom of C12 ಅಂತಂದ್ರೆ ಅದು ನಾವು ಕ್ಯಾಲ್ಕುಲೇಟ್ ಮಾಡೋ ಪ್ರಕಾರ ಎಷ್ಟು ಬಂದೈತಪ್ಪ ಅಂತಂದ್ರೆ 1.6606 into 10 to the power minus 24 ಅದ್ರಲ್ಲಿ ಬಿಡಿ 1.6606 into 10 raised to minus 24 ಗ್ರಾಮ್ ಅಂತ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದ್ರೆ 1.008 ಯು ಅಂತ ಯಾಕೆ ಬರೀಬೇಕು ಹೇಳ್ರಿ ಯು ಕ್ಯಾನ್ ರೈಟ್ ಇಟ್ ಆಸ್ AMU ಅಟಾಮಿಕ್ ಮಾಸ್ ಅನ್ನ ಎರಡೊಳಗೆ ಬರೀತಾರೆ ಹೇಳ್ರಿ AMU ಬರೀಬಹುದು ಅಥವಾ ಯೂನಿಫೈಡ್ ಮಾಸ್ ಇಲ್ಲ ಯು ಅಂತ ಬರೀಬಹುದ್ರಿ ಸೊ ದೇರ್ಫೋರ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು ಬಂತ ಹೇಳಿದ 1.008 ಯೂನಿಟ್. ಸಿಮಿಲರ್ಲಿ ನೀವು ಬೇರೆ ಯಾವುದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇದೇ ತರ ಬಟ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ಅಟಾಮಿಕ್ ಮಾಸ್ ಫಾರ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್ ಅಂತಂದ್ರೆ ನಾವು ಎಲ್ಲಾದ್ರದ್ದು ನಾವು ಎಷ್ಟು ಎಲಿಮೆಂಟ್ಸ್ ಇದಾವಲ್ಲ ಪಿರಿಯಾಡಿಕ್ ಟೇಬಲ್ ಒಳಗ ಎಲ್ಲ ಎಲಿಮೆಂಟ್ಸ್ ಒಳಗಿನ ಒಂದೊಂದು ಆಟಮ್ದ ಮಾಸ್ ಅನ್ನ ರಿಮೈಂಡ್ ಮಾಡ್ಕೋಬೇಕಾದ್ರೆ ಡಿಫಿಕಲ್ಟ್ ಆಗುತ್ತೆ. ಸೊ ನಾವು ಜನರಲ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ
to have atomic mass. So ನಮಗೆ atomic mass ಅನ್ನು ನಾವು ಗ್ರಾಮ್ ಅಟಾಮಿಕ್ ಮಾಸ್ ಅಂತ ತಗೋತೀವಿ ನಾವು. ಇಲ್ಲಿ ನೋಡ್ರೆ ಅಟಾಮಿಕ್ ಮಾಸ್ ಅನ್ನು ಯಾವ್ದ್ರೊಳಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೇಳ್ರಿ ನಾವಿಲ್ಲಿ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಮಾಡ್ಕೊಂಡು ಅಥವಾ ಯೂನಿಫೈಡ್ ಮಾಸ್ ಅಂತ ಮಾಡ್ಕೊಂಡು. ಈಗ ಈ ಅಟಾಮಿಕ್ ಮಾಸ್ ನಾವು ಹೆಂಗ್ ಬರೀಬಹುದಪ್ಪ ಅಂದ್ರೆ ಗ್ರಾಮ್ ಅಟಾಮಿಕ್ ಮಾಸ್ ಅಂತಾನು ಬರೀಬಹುದು. ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಇಫ್ atomic mass of an atom or element is expressed in terms of gram. ಗ್ರಾಮ್ ಒಳಗೆ ನಾವು ಅದನ್ನು ಬರೆದಿವಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿಬೇಕು ಹೇಳ್ರಿ ಗ್ರಾಮ್ ಅಟಾಮಿಕ್ ಮಾಸ್. ಇಲ್ಲಿ ನೋಡ್ರಿ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1.008 ಗ್ರಾಮ್ ಅಂತ ಬರೆದ್ನಿ ಅಂತಂದ್ರೆ ನಾ ಇಲ್ಲಿ ಇಫ್ ಐ ರೈಟ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಸ್ 1.008 ಗ್ರಾಮ್ ಬರೆದ್ನಿ ಅಂದ್ರೆ ಇದು 1.008 ಗ್ರಾಮ್ ಏನಂತ ಕರಿತೀವಿ ನಾವಿಲ್ಲಿ ವಿ ಕಾಲ್ ಇಟ್ ಆಸ್ ಗ್ರಾಮ್ atomic mass. But unit ಒಳಗೆ ಅಷ್ಟೇ ಚೇಂಜ್ ಆಗತ್ತೆ ಗೊತ್ತಾಗುತ್ತೆ. So atomic mass is what here? It can be expressed in terms of AMU and you can also express in terms of what unified mass. So ಇದ AMU ಮತ್ತು U ಅನ್ನು ನೀವು ಗ್ರಾಮ್ ಒಳಗೆ ಬರೆದ್ರಪ್ಪ ಅಂದ್ರೆ ಏನಾಗುತ್ತೆ ಹೇಳ್ರಿ ಅದಕ್ಕೆ ನಾವೇನಂತ ಕರಿತೀವಿ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ ನಾವು. ಓಕೆ ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗೋದಾ ನಾವು ಎಲ್ಲಾದ್ರೂ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಸೊ ಆ ಟೈಮ್ನಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಶಾರ್ಟ್ ಟ್ರಿಕ್. ದಿಸ್ ಶಾರ್ಟ್ ಟ್ರಿಕ್ ನಾಟ್ ಅಪ್ಲಿಕೇಬಲ್ ಫಾರ್ ಆಲ್ ದ ಎಲಿಮೆಂಟ್ಸ್ ಬಟ್ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಸಮ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ಅವ್ ಹೆಂಗ್ ಹೇಳ್ತೇನಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಲ್ಲಿ ನೋಡ್ರ ಎಲಿಮೆಂಟ್ಸ್ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಬರೀತೇನೆ ನಾನು ಎಲಿಮೆಂಟ್ಸ್ ಮತ್ತು ಅದ್ರ ಅಟಾಮಿಕ್ ಮಾಸ್ ಹೆಂಗ್ ಬರೆಯೋದಂತೀವಿ. ಈಗ ನಾ ಹೈಡ್ರೋಜನ್ ಅಟಾಮಿಕ್ ಮಾಸ್ ಅಟಾಮಿಕ್ ನಂಬರ್ ಎಷ್ಟು ಐತಿ 1 ಐತಿ. ಅಟಾಮಿಕ್ ನಂಬರ್ 1 ಐತಪ್ಪ ಅಂತಂದ್ರೆ ಇದ್ರ ಅಟಾಮಿಕ್ ಮಾಸ್ 1 ಅಂತ ತಗೋತೇನೆ. ಯಾವಾಗ್ಲೂ ಅದು ಒಂದನೇ ಇರ್ತದೆ. ಓಕೆ ಸೊ ಈಗ ನಾ ಹೀಲಿಯಂ ಓದಿ ಅಂತ ತಿಳ್ಕೊರಿ ಅಟಾಮಿಕ್ ನಂಬರ್ ಎಷ್ಟು ಅಂತ ಹೇಳ್ರಿ 2 ಐತಿ. ಅಟಾಮಿಕ್ ನಂಬರ್ 2 ಇದ್ದಾಗ ನಾ ಅಟಾಮಿಕ್ ಮಾಸ್ ಎಷ್ಟು ತಗೋತೀನಪ್ಪ ಅಂತಂದ್ರೆ 4 ತಗೋತೇನೆ. ಓಕೆ ಸೊ ಇನ್ನೊಂದು ಓದ್ ಅಂತ ತಿಳ್ಕೊರಿ ಈಗ ಫಾರ್ ಎಕ್ಸಾಂಪಲ್ ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು ಅಂತ ಹೇಳ್ರಿ 3 ಐತಿ. ಇದರ ಅಟಾಮಿಕ್ ಮಾಸ್ ಎಷ್ಟು ತಗೋತೇನೋ 6 ತಗೋತೇನೆ. ಈಗ ನಾ ಕಾರ್ಬನ್ ಹೋಗ್ತೇನೆ. atomic number of carbon is 6 and its atomic mass is taken as 12. C12 isotope ಅಂತ ಬರೆದೇವೆ ನಾವು ಅದನ್ನ ಸ್ಟ್ಯಾಂಡರ್ಡ್ ತಗೋತಾನೆ. ಈಗ ನೈಟ್ರೋಜನ್ ಅಂತ ತಿಳ್ಕೊರಿ ಅಟಾಮಿಕ್ ನಂಬರ್ ಎಷ್ಟು ಹೇಳ್ರಿ 7 ಐತಿ. 7 ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಇದ ಅಟಾಮಿಕ್ ಮಾಸ್ 14 ಬರ್ತೈತಿ. ಆಕ್ಸಿಜನ್ ಅಂತ ತಿಳ್ಕೊರಿ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ is 8 and its atomic mass becomes as 16. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಏನ್ ಮಾಡಿದ್ರಿ we have just doubled their atomic number. ಅಟಾಮಿಕ್ ನಂಬರ್ ಏನಿಲ್ಲ ಇಲ್ಲಿ ಹೈಡ್ರೋಜನ್ ಎಕ್ಸೆಪ್ಷನಲ್ ಫಾರ್ ಹೈಡ್ರೋಜನ್ ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ 0 ಇರ್ತಾವ. ಇದು ನಾವು ವಿ ವಿಲ್ ಡಿಸ್ಕಸ್ ಇನ್ ಕೇಸ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್. ಓಕೆ ಸೊ ಕಮಿಂಗ್ ಟು ಹೀಲಿಯಂ ಲಿಥಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇಂಥ ಎಲಿಮೆಂಟ್ಸ್ ಇವಷ್ಟೇ ಅಲ್ಲ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಎಕ್ಸಾಂಪಲ್ಸ್ ನಾವು ಮಾಡಬಹುದು. ಈ ತರ ನಾವು ಒಂದೆರಡು ಎಕ್ಸಾಂಪಲ್ ಕೊಟ್ಟೇನೆ. ಈಗ ಅಟಾಮಿಕ್ ಮಾಸ್ ಆಫ್ ಹೀಲಿಯಂ ಅಂದ ಕೂಡಲೇ ನೀವು ಅದ್ರ ಅಟಾಮಿಕ್ ನಂಬರ್ ನೆನಪಿಟ್ಕೋಬೇಕು. ಅಟಾಮಿಕ್ ನಂಬರ್ ಎಷ್ಟೈತಪ್ಪ ಅಂದ್ರೆ ಹೀಲಿಯಂದ 2 ಐತೆ ಅಂದ ಕೂಡಲೇ ಅದ್ರ ಅಟಾಮಿಕ್ ಮಾಸ್ ಅನ್ನ ಡಬಲ್ ಮಾಡ್ಬಿಡು ಎಷ್ಟು ಹೇಳ್ರಿ 4. ಓಕೆ ಅಂಡ್ ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು ಹೇಳ್ರಿ 3 ಐತೆ ಅಂದ್ಕೊಳ್ಳಿ ಅದ್ರ ಅಟಾಮಿಕ್ ಮಾಸ್ ಎಷ್ಟು ಹೇಳ್ರಿ 6. ಈ ಕಾರ್ಬನ್ ಅಟಾಮಿಕ್ ನಂಬರ್ 6 ಐತಪ್ಪ ಅಂದ್ಕೊಳ್ಳಿ ಅದ್ರ ಅಟಾಮಿಕ್ ಮಾಸ್ ಎಷ್ಟು ಹೇಳ್ರಿ 12. ಸೊ ಈ ತರ ಏನ್ ಮಾಡ್ಕೊತ ಹೋಗ್ಬೇಕಪ್ಪ ಅಂತಂದ್ರೆ ನಾವಿಲ್ಲಿ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಈಗ ಅಟಾಮಿಕ್ ಮಾಸ್ ಅನ್ನ ಗ್ರಾಮ್ ಒಳಗೆ ಬರ್ತಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಗ್ರಾಮ್ ಅಟಾಮಿಕ್ ಮಾಸ್. ಓಕೆ ಸೊ ಇನ್ ಮುಂದೆ ನಾವು ಕೆಮಿಸ್ಟ್ರಿ ಕಲಿಬೇಕಾಗಿತ್ತಪ್ಪ ಅಂತ ನಾವು ಯಾವಾಗಲೂ ಅಟಾಮಿಕ್ ಮಾಸ್ ಆಗಲಿ ಮಾಲಿಕ್ಯುಲರ್ ಮಾಸ್ ಆಗಲಿ ಎಲ್ಲಾನು ಗ್ರಾಮ್ ಒಳಗೆ ಬರೀತೀವಿ ನಾವು. Okay, so we try to avoid AMU and U. We'll try to express in terms of a gram. Gram on the quaterangula, AMU no quatertaru, U no quatertaru. Okay, so these are what here. It is about atomic mass. So students, we'll talk about gram atomic mass. So as I told you, atomic mass is expressed in terms of what atomic mass unit. So if atomic mass is expressed in terms of gram is called gram atomic mass. Gram atomic mass. Okay, so say for example atomic mass of carbon. Atomic mass of carbon is how much here? 12. Okay, if I write it as gram, right? So this is called as what? Gram atomic mass.
ಗೊತ್ತಾದಲ್ರೆ? ಯಾವಾಗ ಅಟಾಮಿಕ್ ಮಾಸ್ ಅನ್ನ ನಾವು ಗ್ರಾಮ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಹೇಳಿ ನಾವಿಲ್ಲಿ? ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ಅನದರ್ ಒನ್, ಎವರೇಜ್ ಅಟಾಮಿಕ್ ಮಾಸ್. ಎವರೇಜ್ ಅಟಾಮಿಕ್ ಮಾಸ್ ಇಲ್ಲಿ ನೋಡ್ರಿ, ಎವರೇಜ್ ಅಟಾಮಿಕ್ ಮಾಸ್ ಅಂತ ಯಾಕೆ ತಗೋತೀವಪ್ಪ ಅಂತಂದ್ರ, ಸೊ ವೆನ್ we take into the consideration of what here the percentage of abundance of all the isotopes available for a given element. ಈಗ ಒಂದು ಎಲಿಮೆಂಟ್ ಯಾವಾಗಲೂ ಒಂದ ವೇ ಒಳಗೆ ಎಕ್ಸಿಸ್ಟ್ ಆಗಂಗಿಲ್ಲ, ಬಿಕಾಸ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಇನ್ ಟರ್ಮ್ಸ್ ಆಫ್ ವಾಟ್? ಐಸೋಟೋಪಿಕ್ ಫಾರ್ಮ್. ಐಸೋಟೋಪಿಕ್ ಫಾರ್ಮ್ ಅಂದ್ರೆ ಏನ್ ಹೇಳ್ರಿ? ಒಂದ್ ಎಲಿಮೆಂಟ್ ಬೇರೆ ಬೇರೆ ಐಸೋಟೋಪ್ ಒಳಗೆ ಸಿಗ್ತೈತಿ. ನಾನು ನಿಮ್ಗೆ ಮತ್ತು ಹೇಳಿದ ಐಸೋಟೋಪ್ ಅಂತಂದ್ರೆ ಏನ? ಒಂದ್ ಎಲಿಮೆಂಟ್ ಇದ್ದ ಅಟಾಮಿಕ್ ನಂಬರ್ ಸೇಮ್ ಇದ್ದ ಮಾಸ್ ನಂಬರ್ ಬೇರೆ ಬೇರೆ ಇದ್ದಪ್ಪ ಅಂತಂದ್ರೆ ಅವಕ್ಕೇನಂತ ಕರಿತೀವಿ ನಾವಲ್ಲಿ? ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಎಕ್ಸಾಂಪಲ್, ಕಾರ್ಬನ್ ಎಕ್ಸಿಸ್ಟ್ ಇನ್ ಟರ್ಮ್ಸ್ ಆಫ್ ವಾಟ್? C12 isotope and C13 isotope and another one is what? C14 isotope. Similarly, ನಾನು ನಿಮ್ಗೆ ಇನ್ನೊಂದು ಏನು ಹೇಳಿದೆನಪ್ಪ ಅಂದ್ರೆ ಹೈಡ್ರೋಜನ್ ಹೇಳಿದೆ. ಹೈಡ್ರೋಜನ್ ಎಕ್ಸಿಸ್ಟ್ ಇನ್ ವಾಟ್ ಇಯರ್? Procium and another one is what? Deuterium and another one is what here? Tritium. ಸೊ ಅಂತಂದ್ರ ಹೈಡ್ರೋಜನ್ ಒಂದ 3 ಐಸೋಟೋಪ್ ಗಳು ಸಿಗತೈತಿ. ಯಾಕೆ ಹೇಳ್ರಿ? ಈ ಒನ್ ಒಳಗೆ ಏನ್ ಹೇಳಿದ? ಈ 3. ಸೊ ದೀಸ್ ಆರ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್ಸ್. ಏನಂತ ಕರಿತೀವಿ ನಾವಲ್ಲಿ? ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಈ 1 2 3 ಏನಂತ ಕರಿತೀವಿ ಹೇಳ್ರಿ? ಮಾಸ್ ನಂಬರ್. ಹಂಗ ಕಾರ್ಬನ್ ಏನೈತಿ ನೋಡ್ರಿ? ಅಟಾಮಿಕ್ ನಂಬರ್ ಸೇಮ್ ಐತಿ, 6 6 ಅಂತ ಐತಿ. ಆದ್ರ ಮಾಸ್ ನಂಬರ್ ನೋಡ್ರಿ 12 13 14 ಅಂತ ಐತಿ. ಸೊ ಇವಕ್ಕೆ ಏನಂತ ಕರಿತೀವಿ ನಾವಿಲ್ಲಿ? ಮಾಸ್ ನಂಬರ್ ಅಂತ ಕರಿತೀವಿ. ಸೊ ಎಲ್ಲರೂ ನಾವು ಕನ್ಸಿಡರ್ ಮಾಡಿದ್ವಪ್ಪ ಅಂತಾರೆ. ಈಗ ನಾವು ಒಂದು ಸ್ಟ್ಯಾಂಡರ್ಡ್ ತಗೊಳತ್ತಿದ್ವಿ ನಾವು ಅಟಾಮಿಕ್ ಮಾಸ್. ಯಾವ್ದು ಹೇಳ್ರಿ? ಕಾರ್ಬನ್ ನಾವು ಯಾವ ತಗೊಳತ್ತಿದ್ವಿ? ಸ್ಟ್ಯಾಂಡರ್ಡ್ 12 ಅಂತೇಳಿ ತಗೊಳತ್ತಿದ್ವಿ. ಅಂದ್ರೆ ಇದು ಒಂದು ಐಸೋಟೋಪ್ ಕನ್ಸಿಡರ್ ಮಾಡತ್ತೀವಿ ನಾವು. ಇಫ್ ನಾವು ಈ 3 ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ 3 ತಗೊಂಡಾಗ 3 ಅಟಾಮಿಕ್ ಮಾಸ್ ನಾವು 12 13 14 ಅಂತ ಹೇಳಕ್ ಬರಂಗಿಲ್ಲ. ಯಾವ್ದಾದ್ರು ಒಂದು ತಗೋಬೇಕಾಗೈತಿ. ತಗೋಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಎವರೇಜ್ ತೆಗಿತೀವಿ ನಾವಿಲ್ಲಿ. ಹೆಂಗೆ ಹೇಳ್ರಿ? 12 + 13 + 14 ಡಿವೈಡೆಡ್ ಬೈ 3. ನಿಮಗೆ ಗೊತ್ತಿರುತ್ತೆ ಎವರೇಜ್ ಹೆಂಗೆ ತೆಗಿದ ಅಂತ ಹೇಳಿ. ಈಗ ನಾವು ಒಂದು ಪ್ರಾಕ್ಟಿಕಲ್ ಮಾಡ್ತೀವಿ. ಪ್ರಾಕ್ಟಿಕಲ್ ಮಾಡಿದಾಗ ಒಂದ್ರದ ಆನ್ಸರ್ ನಿಮಗೆ 4 ತರ ಬೇರೆ ಬೇರೆ ಬರ್ತದ. ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ಅಬೌಟ್ ಪ್ರಿಸಿಷನ್. ಸೊ ಪ್ರಿಸಿಷನ್ ಅಂದ್ರೆ ಏನ್ ಹೇಳ್ರಿ? ಒಂದು ವ್ಯಾಲ್ಯೂ, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ 3-4 ವ್ಯಾಲ್ಯೂ ಬರ್ತಾವೆ ವೆರಿ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ. ಸೊ ನಾವು ಅವೆಲ್ಲಾನು ಕನ್ಸಿಡರ್ ಮಾಡಿದಾಗ ನಾವು ಯಾವ್ದು ತೆಗಿತೀವಿ? ಎವರೇಜ್ ತೆಗಿತೀವಿ ನಾವು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಎವರೇಜ್ ಅಟಾಮಿಕ್ ಮಾಸ್. ಎವರೇಜ್ ಅಟಾಮಿಕ್ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಯ್ತಪ್ಪ ಅಂತ ವಿ ಹ್ಯಾವ್ ಟು ಕನ್ಸಿಡರ್ ದೇರ್ ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್. ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್ ಅಂತಂದ್ರ ಈಗ ನಮಗೆ ಎಷ್ಟು ಪರ್ಸೆಂಟೇಜ್ ಒಳಗೆ ಸಿಗ್ತೈತಿ? ಒಂದು ಅರ್ತ್ ಕ್ರಸ್ಟ್ ಒಳಗೆ ಅಥವಾ ಭೂಮಿಯ ಮೇಲ್ಪದ ಮೇಲೆ ಸಿಗ್ತದೆ ಅಥವಾ ಅಟ್ಮಾಸ್ಫಿಯರ್ ಒಳಗೆ ಸಿಗ್ತದೆ. ಎಲ್ಲಿ ಸಿಗ್ತದಲ್ಲ ಎಷ್ಟು ಪರ್ಸೆಂಟೇಜ್ ಒಳಗೆ ಸಿಗತ್ತವೆ? 3. ಈಗ ಫಾರ್ ಎಕ್ಸಾಂಪಲ್ ಇದು ನಮಗೆ ಬಹಳ ಒಂದು 50% ನ ಸಿಗತೈತಿ ಅಂತ ತಿಳ್ಕೊಳ್ಳು. ಇದು C13 ಒಂದು 25% ಸಿಗತೈತಿ, ಇದು ಒಂದು 25% ಸಿಗತೈತಿ. ಸೊ ನಾವು ಅವು ಎಷ್ಟು ಪರ್ಸೆಂಟೇಜ್ ನ ಸಿಗತ್ತವಲ್ಲ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು, ಮತ್ತು ಇವು ಐಸೋಟೋಪ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡ ಬರುವಂತ ಅಟಾಮಿಕ್ ಮಾಸ್ ಗೆ ನಾವೇನಂತ ಕರಿತೀವಿ ಹೇಳ್ರಿ? ಎವರೇಜ್ ಅಟಾಮಿಕ್ ಮಾಸ್. ಓಕೆ, ಸೊ ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ. therefore average atomic mass is calculated by considering their percentage of abundance. Their percentage of abundance ಅಂದ್ರೆ ಹೇಳ್ರಿ occurrence ಅಂದ್ರೆ ಎಷ್ಟು ಸಿಗ್ತಾವವ, percentage of abundance and their isotopic masses. Isotopic masses ಅಂದ್ರೆ ಮೂರು ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಸಿಗ್ತೈತಿ. ಸೊ therefore formula is average atomic mass is equal to m1 x1 plus m2 x2 plus m3 x3 plus so on divided by 100. So ಈ ಫಾರ್ಮುಲಾ ನಾವು ಯೂಸ್ ಮಾಡಬೇಕು ಯಾವಾಗ ಹೇಳ್ರಿ? ಟು ಕ್ಯಾಲ್ಕುಲೇಟ್ average atomic mass. So average atomic mass is calculated by the formula m1 x1 plus m2 x2 plus m3 x3 so on divided by 100. So where ಅಲ್ಲಿ m1 m2 ಅಂದ್ರೆ ಏನ? where m1 m2 m3 are what are their atomic masses.
m1 m2 m3 ಏನಂತ ಕರಿತೀವಿ ನಾವಿಲ್ಲಿ ಅಟಾಮಿಕ್ ಮಾಸಸ್ ಅಂತ ಕರಿತೀವಿ. ಮತ್ತ x1 x2 x3 ಏನಂತ ಕರಿತಾರಪ್ಪ ಅಂತಂದ್ರ ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್. ಪರ್ಸೆಂಟೇಜ್ ಆಫ್ ವಾಟ್ ಇರ್ ಅಬಂಡೆನ್ಸ್. ಇವೆರಡು ನಾವು ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಏನು ಸಿಗ್ತೈತೆ ಹೇಳ್ರಿ, ಎವರೇಜ್ ಅಟಾಮಿಕ್ ಮಾಸ್ ನಮಗೆ ಸಿಗ್ತೈತೆ. ಸೊ ಒಂದು ಎಕ್ಸಾಂಪಲ್ ನೋಡೋಣ, ಹೌ ಟು ಕ್ಯಾಲ್ಕುಲೇಟ್ average atomic mass of an element. For example, let us calculate average atomic mass of chlorine. Average atomic mass of chlorine. Chlorine ನಾವು ಯಾವ ತರ ಬರೀತಾರೆ ಸಿಂಬಲ್ Cl. ಓಕೆ, ಇಲ್ಲಿ ಏನು ಬರೀತಪ್ಪ ಅಂತಂದ್ರೆ ಇಟ್ ಶುಡ್ ಬಿ ಕ್ಯಾಪಿಟಲ್ C ಸ್ಮಾಲ್ l. ಇದು ಗೊತ್ತಿರಬೇಕು ನಮಗೆ. ಕ್ಲೋರಿನ್ ನೋಡ್ರಿ, ಇಲ್ಲಿ ಎಲಿಮೆಂಟ್ ಇದನ್ನ ನಾವು ಡಿವೈಡ್ ಮಾಡೋದು. ಎಲಿಮೆಂಟ್ ಯಾವ್ದು ಅಂತ ಹೇಳಿರಲಿ, ಕ್ಲೋರಿನ್. ನಮಗೆ ಎರಡು ವೇ ಒಳಗೆ ಸಿಗತ್ತೆ. ಒಂದು ಕ್ಲೋರಿನ್ ಅಟಾಮಿಕ್ ನಂಬರ್ 7, ಅದ್ರದ್ದು ಅಟಾಮಿಕ್ ಮಾಸ್ ಒಂದು ಎಷ್ಟು ಕೊಟ್ಟಿರ್ತಾರಪ್ಪ ಅಂತಂದ್ರೆ 35. ಒಂದ್ರದ್ದು ಅಟಾಮಿಕ್ ಮಾಸ್ ಎಷ್ಟು ಅಂತ ಹೇಳಿರಲಿ 35 ಐತಿ, ಇನ್ನೊಂದ್ರದ್ದು 37 ಐತಿ. ನೋಡೋಣ ನಾವಿಲ್ಲಿ ಅಟಾಮಿಕ್ ಮಾಸ್ ಒಂದು ಕ್ಲೋರಿನ್ ಎಷ್ಟಪ್ಪ ಅಂತಂದ್ರೆ 35 ಐತಿ, ಇನ್ನೊಂದ್ರದ್ದು ಎಷ್ಟಪ್ಪ ಅಂತಂದ್ರೆ 37 ಐತಿ. ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಒಳಗೆ ಇವು ಸಿಗ್ತಾವ ಅದನ್ನು ಕೊಟ್ಟಿರ್ತಾರೆ ನೋಡೋಣ. ಇದು ಕ್ಲೋರಿನ್ ವಿತ್ ಅಟಾಮಿಕ್ ಮಾಸ್ 35 ನಮಗದ 75% ಒಳಗೆ ಸಿಗ್ತೈತಿ. ಅಬಂಡೆನ್ಸ್ ಎಷ್ಟೈತಿ ಹೇಳ್ರಿ 75 ಐತಿ. ಸೊ ಇದು ಎಷ್ಟಪ್ಪ ಅಂತಂದ್ರೆ 37 ಇದ್ದ 25 ಐತಿ. ಓಕೆ, ಸೊ 35 atomic mass of chlorine is available of what here, its percentage of abundance is 75. That of chlorine with atomic mass 37, whose percentage of abundance is what is 25. So therefore its average atomic mass becomes as average atomic mass of chlorine is equal to ಏನು ಮಾಡಬೇಕು ಹೇಳ್ರಿ, ಫಾರ್ಮುಲಾ ಏನಂತೀವಿ, m1 x1 plus m2 x2 ಇವು ಎಷ್ಟು ಇರ್ತಾವಲ್ಲ ಇವೆಲ್ಲ ತಗೋಬೇಕು. ಇಲ್ಲಿ ನಮ್ಗೆ ಎರಡು ಐಸೋಟೋಪ್ ಇದಾವೆ ಕ್ಲೋರಿನ್. ಯಾವ್ದು ಹೇಳ್ರಿ, ಕ್ಲೋರಿನ್ 35 ಅಂಡ್ ಕ್ಲೋರಿನ್ 37 ಎರಡು ಅದಾವ. ಕಾರ್ಬನ್ 3 ಬರ್ತಾವ. ಯಾವ ಹೇಳ್ರಿ, ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. ಹೈಡ್ರೋಜನ್ ಎಷ್ಟು ಬರ್ತಾವ ಹೇಳ್ರಿ, 3 ಬರ್ತಾವ. ಹೈಡ್ರೋಜನ್ 1, ಹೈಡ್ರೋಜನ್ 2, ಹೈಡ್ರೋಜನ್ 3. ಅವ ಯಾವ ಹೇಳ್ರಿ, ಪ್ರೋಟಾನ್, ಡ್ಯೂಟೇರಿಯಂ ಅಂಡ್ ಟ್ರೀಶಿಯಂ. ಓಕೆ, ಸೊ ಎರಡು ಅದಾವ ಅಂತ ಕೂಡ ನಾವು ಎರಡು ತಗೊಂಡು ಹೆಂಗಪ್ಪ ಅಂತಂದ್ರೆ m1 x1, m1 ಅಂದ್ರೆ ಏನು ಹೇಳ್ರಿ ಅಟಾಮಿಕ್ ಮಾಸ್, ಇದು m, ಇದೇನು ಹೇಳ್ರಿ ಇದು x ಐತಿ. m1 ಎಷ್ಟು ಹೇಳ್ರಿ 35 ಐತಿ, ಇಂಟು ಏನು ಮಾಡ್ಬೇಕು ಹೇಳ್ರಿ 75 ಪ್ಲಸ್ ಯಾವ್ದು ಹೇಳ್ರಿ ನೆಕ್ಸ್ಟ್ 37 ಇಂಟು ಎಷ್ಟು ಮಾಡ್ಬೇಕು ಹೇಳ್ರಿ 25. 37 ಇಂಟು 25 ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ಹೇಳ್ರಿ 100. ಓಕೆ, ಸೊ 100 ಮಾಡ ನಮಗೆ ಏನು ಬರ್ತದಪ್ಪ ಅಂದ್ರೆ ಆನ್ಸರ್ ಇದ್ರದ 35.5 ಅಂತ ಬರ್ತದೆ. ಸೊ therefore average atomic mass of chlorine is taken in terms of what, either AMU ಅಂತ ಬರೀರಿ ಅಥವಾ U ಬರೀರಿ ಅಥವಾ ಗ್ರಾಮ್ ಅಂತ ಬರೀರಿ. So therefore average atomic mass of chlorine is how much here, 35.5. So ನಾವು ಈಗ chlorine atomic mass ಎಷ್ಟು ತಗೋತೀವಿ ಹೇಳ್ರಿ 35.5. How this 35.5 have come as? So this is calculated by considering their percentage of abundance of the chlorine isotopes. Okay, so ನಾವು ಇದನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನು ಗೊತ್ತಾಗುತ್ತೆ ಹೇಳ್ರಿ, average atomic mass of element ನಮಗೆ ಗೊತ್ತಾಗುತ್ತೆ.